ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ವಾಣಿ ಡೇಟು 16/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ಈಗ ಇಂತಹ ಅಭ್ಯಾಸ ಮಾಡಿ. ನಾನು ಶರೀರದಿಂದ ಭಿನ್ನ ಆತ್ಮನಾಗಿದ್ದೇನೆ ಎಂಬುದು ಅನುಭವವಾಗಲಿ. ಇದಕ್ಕೆ ಜೀವಿಸಿದ್ದಂತೆಯೇ ಸಾಯುವುದೆಂದು ಹೇಳಲಾಗುತ್ತದೆ. ಪ್ರಶ್ನೆ: ಏಕಾಂತದ ಅರ್ಥವೇನು? ಏಕಾಂತದಲ್ಲಿ ಕುಳಿತು ನೀವು ಯಾವ ಅನುಭವ ಮಾಡಬೇಕಾಗಿದೆ? ಉತ್ತರ: ಏಕಾಂತದ ಅರ್ಥವಾಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಈ ಶರೀರದ ಅಂತ್ಯವಾಗುವುದು. ಅರ್ಥಾತ್ ಏಕಾಂತದಲ್ಲಿ ಕುಳಿತು ಈ ರೀತಿಯ ಅಭ್ಯಾಸ ಮಾಡಿ, ನಾನಾತ್ಮನು ಈ ಶರೀರ ಅಂದರೆ ಚರ್ಮವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇನೆ. ಮತ್ಯಾರ ನೆನಪು ಇರಬಾರದು. ಕುಳಿತಿದ್ದಂತೆಯೇ ಅಶರೀರಿಯಾಗಿಬಿಡಿ. ಹೇಗೆ ನಾವು ಈ ಶರೀರದಿಂದ ಸತ್ತು ಹೋದೆವು, ಕೇವಲ ನಾವು ಆತ್ಮರಾಗಿದ್ದೇವೆ, ಶಿವ ತಂದೆಯ ಮಕ್ಕಳಾಗಿದ್ದೇವೆ. ಈ ಅಭ್ಯಾಸದಿಂದ ದೇಹಭಾನವು ಕಳೆಯುತ್ತಾ ಹೋಗುವುದು. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೇದು, ವಿಚಾರ ಸಾಗರ ಮಂಥನ ಮಾಡಿ ಒಳ್ಳೊಳ್ಳೆಯ ರತ್ನಗಳನ್ನು ತೆಗೆಯಬೇಕಾಗಿದೆ. ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಸತ್ಯವಾದ ಈಶ್ವರಿಯ ಸೇವಾಧಾರಿಗಳಾಗಿ ಸೇವೆ ಮಾಡಬೇಕಾಗಿದೆ. ಎರಡನೇದು, ವಿದ್ಯಾಭ್ಯಾಸದಲ್ಲಿ ಬಹಳ ಉಮಂಗವಿರಬೇಕು. ಸಮಯ ಸಿಕ್ಕಿದಾಗಲೆಲ್ಲ ಏಕಾಂತದಲ್ಲಿ ಹೋಗಬೇಕು. ಇಂತಹ ಅಭ್ಯಾಸ ಮಾಡಿ. ನಾವು ಜೀವಿಸಿದ್ದಂತೆಯೇ ಈ ಶರೀರದಿಂದ ಸತ್ತು ಹೋಗಿದ್ದೇವೆ. ಈ ಸ್ಥಿತಿ ಅನುಭವವಾಗುತ್ತಿರಲಿ. ದೇಹಭಾನವು ಮರೆತು ಹೋಗಲಿ. ವರದಾನ: ತಮ್ಮ ಮೂಲ ಸಂಸ್ಕಾರಗಳ ಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡುವಂತಹ ಉದಾಹರಣಾ ಸ್ವರೂಪ ಭವ. ಪ್ರತಿಯೊಬ್ಬರಲ್ಲಿಯೂ ಏನು ತಮ್ಮ ಮೂಲ ಸಂಸ್ಕಾರವಿದೆ, ಯಾವುದನ್ನು ಸ್ವಭಾವ ಎಂದು ಹೇಳುವಿರಿ, ಯಾವುದು ಸಮಯ ಪ್ರತಿ ಸಮಯ ಮುಂದುವರಿಯಲು ತಡೆಯೊಡ್ಡುತ್ತದೆ, ಆ ಮೂಲ ಸಂಸ್ಕಾರದ ಪರಿವರ್ತನೆ ಮಾಡುವಂತಹ ಉದಾಹರಣಾ ಸ್ವರೂಪರಾಗಿ ಆಗ ಸಂಪೂರ್ಣ ವಿಶ್ವದ ಪರಿವರ್ತನೆಯಾಗುವುದು. ಈಗ ಇಂತಹ ಪರಿವರ್ತನೆ ಮಾಡಿ. ಯಾವುದನ್ನು ಯಾರು ಈ ರೀತಿ ವರ್ಣನೆ ಮಾಡದಿರಲಿ. ಇವರ ಈ ಸಂಸ್ಕಾರ ಮೊದಲಿನಿಂದಲೇ ಇದೆ. ಯಾವಾಗ ಪರ್ಸೆಂಟೇಜ್ನಲ್ಲಿ ಅಂಶ ಮಾತ್ರವಾದರೂ ಸಹ ಹಳೆಯ ಯಾವುದೇ ಸಂಸ್ಕಾರ ಕಂಡುಬರಬಾರದು, ವರ್ಣನೆ ಆಗಬಾರದು. ಆಗ ಹೇಳಲಾಗುವುದು, ಇವರು ಸಂಪೂರ್ಣ ಪರಿವರ್ತನೆಗೆ ಉದಾಹರಣಾ ಸ್ವರೂಪರಾಗಿದ್ದಾರೆ. ಸ್ಲೋಗನ್: ಈಗ ಪ್ರಯತ್ನದ ಸಮಯ ಕಳೆದು ಹೋಯಿತು. ಆದ್ದರಿಂದ ಹೃದಯದಿಂದ ಪ್ರತಿಜ್ಞೆ ಮಾಡಿ ಜೀವನದ ಪರಿವರ್ತನೆ ಮಾಡಿ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಹೇಗೆ ವಿಜ್ಞಾನ ಪ್ರಯೋಗದಲ್ಲಿ ಬರುತ್ತದೆ ಎಂದಾಗ ವಿಜ್ಞಾನವು ಒಳ್ಳೆಯ ಕೆಲಸ ಮಾಡುತ್ತದೆ ಎಂದು ತಿಳಿಯುತ್ತಾರೆ, ಹಾಗೆ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿರಿ. ಇದಕ್ಕಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚಿಸಿರಿ. ಏಕಾಗ್ರತೆಯ ಮೂಲ ಆಧಾರವಾಗಿದೆ ಮನಸ್ಸಿನ ನಿಯಂತ್ರಣ ಶಕ್ತಿ. ಯಾವುದರಿಂದ ಮನೋಬಲವು ಹೆಚ್ಚುತ್ತದೆ? ಇದಕ್ಕೋಸ್ಕರ ಏಕಾಂತವಾಸಿಗಳಾಗಬೇಕು. ಓಂ ಶಾಂತಿ.